ಎಸ್ ಕಾರ್ಮಿಕರ ಮುಷ್ಕರ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಬಂದ್ನ ಬಿಸಿ ಈಗ ಮತ್ತಷ್ಟು ಕಾವೇರ್ತಾ ಇದೆ. ಬೆಂಗಳೂರಲ್ಲಿ ನೆಲಮಂಗಲದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನೆಲಮಂಗಲದಲ್ಲಿ 4 ಬಸ್ಗಳ ಮೇಲೆ ಇದೀಗಷ್ಟೇ ಕೆಲವೇ ನಿಮಿಷಗಳ ಹಿಂದೆ ಕಲ್ಲು ತೂರಾಟ ನಡೆಸಲಾಗಿದೆ. ಮಾಗಡಿ ಮತ್ತು ಬೆಂಗಳೂರು ಮಾರ್ಗದ KSRTC ಬಸ್ಸಿಗೆ ನೆಲಮಂಗಲದಲ್ಲಿ ಕಲ್ಲಿನ ಏಟು ಬಿದ್ದಿದೆ. ಸೊ ಹೀಗಾಗಿ ಸಂಚಾರ ಮಾಡುವಂಥದ್ದು ಇದೀಗ ಬೆಳಗಿನಿಂದ ಆರಂಭ ಆದರೂ ಕೂಡ ಸಾಕಷ್ಟು ಅನುಮಾನಗಳಲ್ಲಿಯೇ ಸಂಚಾರ ಆರಂಭ ಆಗಿತ್ತು. ನೆಲಮಂಗಲದ ಮಾಚೋಹಳ್ಳಿಯ ಬಳಿ ಈ ಒಂದು ಕಲ್ಲು ತೂರಿರುವಂತಹ ಘಟನೆ ನಡೆದಿದೆ. ನೆಲಮಂಗಲದಿಂದ ಮೆಜೆಸ್ಟಿಕ್ ಕಡೆ ಬರ್ತಾ ಇದ್ದಂತಹ 3 BMTC ಬಸ್ಗಳಿಗೂ ಕೂಡ ಕಲ್ಲೇಟನ್ನು ಹಾಕಲಾಗಿದೆ. ಬಸ್ಗಳಿಗೆ ಕಲ್ಲಿನಿಂದ ಜಖಂಗೊಳಿಸಲಾಗಿದೆ. ನೋಡ್ತಾ ಇದ್ದೀರಿ BMTC ಮತ್ತು KSRTC ಬಸ್ಗಳನ್ನು. ಸೊ ಡ್ರೈವರ್ನ ಮುಂಭಾಗ ಇರುವಂತಹ ಗಾಜಿನ ಮೇಲೆ ಕಲ್ಲು ತೂರಲಾಗಿದೆ. ನೆಲಮಂಗಲದಲ್ಲಿ ಒಟ್ಟು 3 BMTC ಮತ್ತು 1 KSRTC ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಮಾಗಡಿ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು ನೆಲಮಂಗಲ ಮಾರ್ಗವಾಗಿ. ಮಾಚೋಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. ಸೊ ಈಗ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಆ ಭಾಗದಲ್ಲಿ. ಇನ್ನು ಸ್ವಲ್ಪದರಲ್ಲೇ ಕಲ್ಲೇಟಿನಿಂದ ಪಾರಾಗಿದ್ದಾರೆ ಕಂಡಕ್ಟರ್ ಹಾಗೆ ಡ್ರೈವರ್. ನಿರ್ವಾಹಕರು ಮತ್ತು ಚಾಲಕ ಇಬ್ಬರು ಕೂಡ ಬಚಾವಾಗಿದ್ದಾರೆ ಕಲ್ಲೇಟಿನಿಂದ. ಕಿಡಿಗೇಡಿಗಳು ಇವತ್ತಿನ ಮುಷ್ಕರದ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ. ಯಾಕೆಂದರೆ ಈಗಾಗಲೇ ಬೆಳಗ್ಗಿನಿಂದನೂ ಕೂಡ ಮಾಗಡಿ ಆಗ್ಬೋದು, ತಾವರೆಕೆರೆ ಆಗ್ಬೋದು, ಬಳ್ಳಾರಿ, ಕೊಪ್ಪಳ ಇಲ್ಲೆಲ್ಲವೂ ಕೂಡ ವರದಿಯಾಗಿದೆ ಕಲ್ಲೇಟಿನಿಂದ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಟ್ ಎಂದಿನಂತೆ ನಿನ್ನೆ ನೀರಸ ಪ್ರತಿಕ್ರಿಯೆ ಇತ್ತು, ಇವತ್ತು ಕೂಡ ಹಾಗೆಯೇ ಇರಬಹುದು ಎರಡನೇ ದಿನ ಅಂತ ಮಾಮೂಲಿಯಾಗಿ ಹೊರಟಂತಹ ಪ್ರಯಾಣಿಕರಿಗೆ ಸಡನ್ ಆಗಿ ಆಘಾತ ಎದುರಾಗಿರುವಂಥದ್ದು. ಅಂದರೆ ಕಿಡಿಗೇಡಿಗಳು ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾರು ಪ್ರತಿಭಟನಾಕಾರರು ಈ ಒಂದು ಕಲ್ಲು ತೂರುವಂತಹ ಪ್ರಯತ್ನ ಮಾಡಲಾಗಿಲ್ಲ. ಈ ಒಂದು ಪರಿಸ್ಥಿತಿಯನ್ನು ಕಿಡಿಗೇಡಿಗಳು ಲಾಭ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ನೋಡ್ತಾ ಇದ್ದೀರಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನೇರವಾಗಿ ಡ್ರೈವರ್ ಕುಳಿತುಕೊಳ್ಳುವಂಥ ಸ್ಟೇರಿಂಗ್ನ ಮುಂಭಾಗ ಇರುವಂತಹ ಗಾಜಿಗೆ ಕಲ್ಲು ತೂರಲಾಗಿದೆ, ಜಖಮ್ಮಾಗಿದೆ. ಸೊ ಹಾಗಾಗಿ ಭಯದ ವಾತಾವರಣ, ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಬೆಂಗಳೂರಿನ ಸುತ್ತಮುತ್ತ. ಈಗಾಗಲೇ ಮೆಜೆಸ್ಟಿಕ್ನಲ್ಲಿಯೂ ಕೂಡ BMTC ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಒಂದು ಕಡೆ ಬಸ್ಸುಗಳ ಸುರಕ್ಷತೆ, ಡಿಪೋಗಳಿಗೆ ಈಗಾಗಲೇ ವಾಪಸ್ ಕರೆಸ್ಕೊಳ್ಳಲಾಗ್ತಾ ಇದೆ ಮೆಜೆಸ್ಟಿಕ್ನಲ್ಲಿ. ಮತ್ತೊಂದು ಕಡೆ ಪ್ರಯಾಣಿಕರ ಸುರಕ್ಷತೆಗಾಗಿಯೂ ಕೂಡ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಎಸ್, ಈ ಬಗ್ಗೆ ನಮ್ಮ ನೆಲಮಂಗಲ ಪ್ರತಿನಿಧಿ ವೆಂಕಟರಾಜು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೆಂಕಟರಾಜು, ಬೆಳಗ್ಗೆ ಸಂಚಾರ ಆರಂಭ ಆಗಿತ್ತು ನೆಲಮಂಗಲದಲ್ಲಿ ಎಂದಿನ ಹಾಗೆ. ಸೊ ಈಗ ಕಲ್ಲು ತೂರಾಟದಿಂದ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ ಅಂತ? ಎಸ್ ಗುರುಪ್ರಸಾದ್, ಏನಂತಂದ್ರೆ ರಾಷ್ಟ್ರವ್ಯಾಪಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವಂತಹ ಬಂದ್ಗೆ ಎರಡನೇ ದಿನವಂತ ಇಂದು ನಮ್ಮ ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಒಂದು ತೀವ್ರ ಪ್ರತಿಭಟನೆ ಪಡೆಯುವ ಒಂದು ಸಾಧ್ಯತೆಗಳು ಕಾಣ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆ ಏನು ಬೆಂಗಳೂರಿನ ಕಡೆ ಹೊರಟಿದ್ದಂತ ಒಂದು 2 BMTC ಬಸ್ಸು ಹಾಗೂ ಸೇರಿದಂತೆ ಒಂದು KSRTC ಬಸ್ನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿರುವಂತದ್ದು. ಇನ್ನು ಏನು ನೆಲಮಂಗಲ ಡಿಪೋದಿಂದ ಬೆಂಗಳೂರಿನತ್ತ ಹೊರಟಿದ್ದ BMTC ಬಸ್ನಲ್ಲಿದ್ದಂತ ಕಂಡಕ್ಟರ್ ಬಳಿಗೆ ಒಂದು ಕಲ್ಲು ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಕಂಡಕ್ಟರ್ನ ತಲೆಗೆ ಬೀಳುವಂತ ಕಲ್ಲು ಒಂದು ಕಿಟಕಿಯ ಬಿದ್ದು ಒಂದು ಅಪಾಯದಿಂದ ಪಾರಾಗಿರುವಂತದ್ದು ಗುರುಪ್ರಸಾದ್. ಓಕೆ, ಈಗ ಆ ಭಾಗದಿಂದ ನೆಲಮಂಗಲ ಭಾಗ ಆಗಿರಬಹುದು ಅಥವಾ ಮಾಗಡಿ ಆಗಿರಬಹುದು, ಸೊ ಏನು NH ರಸ್ತೆ ಇದೆ, ಮುಖ್ಯ ರಸ್ತೆ ಇದೆ ತುಮಕೂರಿಗೆ ಹೋಗುವಂಥದ್ದು. ಸೊ ಅಲ್ಲಿ ಡೈವರ್ಷನ್ ಕೂಡ ಆಗುತ್ತೆ. ಸೊ ಈಗ ಅಲ್ಲಿಂದ ಬರ್ತಾ ಇರೋಂಥ ಬೆಂಗಳೂರಿಗೆ ಬರ್ತಾ ಇರೋಂಥ ಸಿಟಿ ಬಸ್ಗಳನ್ನೇನಾದರೂ ಸ್ಥಗಿತ ಮಾಡಲಾಗಿದೆಯಾ? ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಹಾಗೆ ಅಂತ? ಗುರುಪ್ರಸಾದ್, ಏನಂತಾರೆ ಈ ಕಲ್ಲು ತೂರಾಟ ಹೆಚ್ಚಾಗ್ತಾ ಇದ್ದಂತೆ ಕಿಡಿಗೇಡಿಗಳ ಒಂದು ದುಷ್ಕೃತ್ಯಗಳು ಅಲ್ಲಲ್ಲಿ ಕಾಣ್ತಾ ಇದ್ದಂತೆ ಇಲ್ಲಿ ಚಾಲಕ ಹಾಗೂ ನಿರ್ವಾಹಕರಲ್ಲಿ ಒಂದು ಗೊಂದಲ ಮಾಡಿರುವಂತದ್ದು. ಬಸ್ ತೆಗಿಬೇಕೋ ಬೇಡವೋ, ನಮ್ಮ ಮೇಲಾಧಿಕಾರಿಗಳು ನೋಡಿದ್ರೆ ಬಸ್ ತೆಗೀರಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಒಂದು ಅಪಾಯದ ಒಂದು ಸ್ಥಿತಿಗಳು ನಿರ್ಮಾಣವಾಗಿರುವಂತದ್ದು. ಈ ಒಂದು ಗೊಂದಲದಲ್ಲಿ ಚಾಲಕರು ಹಾಗೂ ನಿರ್ವಾಹಕರು ಇದ್ರೆ ಅಥವಾ ಪ್ರಯಾಣಿಕರು ಕೂಡ ಒಂದು ಪರದಾಡ್ತಿರುವಂತದ್ದು. ಏನು ಕಾಲೇಜಿಗೆ ಹೊರಟಿರುವಂತ ವಿದ್ಯಾರ್ಥಿಗಳು, ಶಾಲಾ ಕಾಲೇಜಿನ ಒಂದು ವಿದ್ಯಾರ್ಥಿಗಳು ಜೊತೆಗೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ವೆಂಕಟರಾಜು ಮಾಹಿತಿಗೆ. ಎಸ್, ನೆಲಮಂಗಲದಲ್ಲಿ ಬೆಂಗಳೂರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ಗಳಿಗೆ ಕಲ್ಲು ತೂರಲಾಗಿದೆ. ಸೊ ಹಾಗಾಗಿ ಒಂದು ಕಡೆ ಅಧಿಕಾರಿಗಳು ಬಸ್ಗಳನ್ನು ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ನಿರ್ವಾಹಕರು ಮತ್ತು ಚಾಲಕರಿಗೆ ತಲೆ ಬಿಸಿಯಾಗಿದೆ. ಸೊ ಈ ರೀತಿಯಾಗಿ ಮುಂದುವರೆದರೆ ಯಾವ ರೀತಿ ಬಸ್ಗಳನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಬರೋದು ಅನ್ನೋಂಥ ಅನುಮಾನ ಅವರಿಗೆ ಕಾಡ್ತಾ ಇದೆ.